ನೋಡಿ, ಕ್ರೂಡ್ ಆಯಿಲ್ ನಾನು ಟ್ರೇಡ್ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟು 7,400ಗೆ ಎಂಟ್ರಿ ಆಗಿದ್ದೆ. ಸೊ ನನಗೆ ಈಗ ಅರೌಂಡ್ 3,000 ಪ್ರಾಫಿಟ್ ಓಡ್ತಾ ಇದೆ. ನಾನು ಟಾರ್ಗೆಟ್ ಹಾಕ್ಕೊಂಡಿದ್ದೀನಿ 7,300ವರೆಗೂ ಬರುತ್ತೆ ಅಂತ. ಸೊ ಇದು ಟಾರ್ಗೆಟು. ಸೊ 7,300ವರೆಗೂ ಏನಕ್ಕೆ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಅಂದರೆ ಡ್ಯೂ ಟು ದಿಸ್ ಆಪ್ಷನ್ ಚೈನ್ ಓಪನ್ ಇಂಟ್ರೆಸ್ಟ್ ನೀವು ನೋಡ್ಬೋದು. ಸೊ 7,300ರಲ್ಲಿ ಕಾಲ್ ಕಡೆ ನೋಡಿ 12,110% ಇದೆ. ಅದೇ ಪುಟ್ ಸೈಡ್ ನೋಡಿ ಬರೀ 319 ಇದೆ. ಸೊ ಅದಕ್ಕೆ ನಾನು ಫಸ್ಟ್ ಟಾರ್ಗೆಟ್ನ 7,300 ಹಾಕ್ಕೊಂಡಿದ್ದೀನಿ ಟಾರ್ಗೆಟನ್ನು. ಸೊ 7,300 ಏನಾರು ಸಸ್ಟೈನ್ ಆಗದೆ ಹೋದರೆ ನೆಕ್ಸ್ಟ್ ಟಾರ್ಗೆಟ್ 7,250 200ವರೆಗೂ ಬರ್ಬೋದು ಡೌನ್ ಸೈಡು. ಲೆಟ್ಸ್ ಸಿ, ನೋಡೋಣ. ಸೊ ನನಗೆ ಬಂದಿರೋ ಪ್ರಾಫಿಟ್ ಹೋಗಬಾರ್ದಲ್ವ, ಅದು ಕೂಡ ಇಂಪಾರ್ಟೆಂಟು. ಸೊ ಇಲ್ಲಿ ಕ್ರೂಡ್ ಆಯಿಲ್ ಕ್ಯಾಶ್ ಕೂಡ ಚಾರ್ಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾಯಿದ್ದೀನಿ ಇವತ್ತು. ತುಂಬ ಪೇಷನ್ಸಿಂದ ಹೋಲ್ಡ್ ಮಾಡ್ತಾಯಿದ್ದೀನಿ. ನನ್ನ ಪ್ರೀಮಿಯಮ್ಗಳು ಅಷ್ಟೇ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾಯಿದೆ. ನೋಡಿ ಇಲ್ಲಿ ಪ್ರೀಮಿಯಮ್ಗಳು ಯಾವ ಥರ ಆಗ್ತಾಯಿದೆ ಅಂತ. ಸೊ 79 ಇದೆ ಪ್ರೆಸೆಂಟ್. ನಾನೀಗ ಏನು ಮಾಡ್ತೀನಿ, ಸೇಫರ್ ಸೈಡು ನನಗೆ ಬಂದಿರೋ ಪ್ರಾಫಿಟ್ ಹೋಗಬಾರ್ದು ಅಂಥೇಳಿ. ಸೊ ಇದ್ರದ್ದು ಸ್ಟಾಪ್ ಲಾಸ್ ನಂದೀಗ 36 30 40 ಇದೆ. ನಾನು ಈಗ ಅದನ್ನು ಎಲ್ಲಿಗೆ ತೊಗೊಂಬರ್ತೀನಿ ಅಂದರೆ 60 ತೊಗೊಂಡು ಬರ್ತೀನಿ. ಸೊ ನೀವು ನೋಡ್ಬೋದು. ಸೊ 45 ಇಟ್ಕೊಂಡಿದ್ದೀನಿ. ಮಾಡಿಫೈ ಮಾಡ್ತೀನಿ ಇದನ್ನು. 60 ಬೇಡ, 59 ಇಟ್ಕೋತೀನಿ. ಹಂಗೇನಾದರೂ ಇಮಿಡಿಯೇಟಾಗಿ ರಿವರ್ಸ್ ಕಾಣ್ತು ಅಂತಂದರೆ ನಾನು ಸ್ಟಾಪ್ ಲಾಸ್ ಹಿಟ್ಟಾಗೋವರೆಗೂ ವೆಯ್ಟ್ ಮಾಡಲ್ಲ, ನಾನೇ ಕ್ಲೋಸ್ ಮಾಡಿಬಿಡ್ತೀನಿ ಪೊಸಿಷನ್ನ. ಅಂದರೆ ಕ್ಯಾಂಡಲ್ಗಳು ನನಗೆ ಇನ್ನೂ ಸೆಲ್ಲಿಂಗ್ ಕ್ಯಾಂಡಲ್ಲೇ ಇದೆ. ಇಲ್ಲೆಲ್ಲಿ ನಂಗೆ ರಿವರ್ಸಲ್ ಕ್ಯಾಂಡಲ್ ಕಾಣ್ತಾ ಇಲ್ಲ. 7,300 ಇನ್ನೇನು ಹತ್ತಿರ ಇದೆ ಟಾರ್ಗೆಟ್. ಬರೀ ಇದು ಒಂದು ಲಾಟ್ ನೋಡಿ, 100 ಕ್ವಾಂಟಿಟಿ ಇದೆ. ಇದು ಪ್ರೀಮಿಯಮ್ ಇವತ್ತು ಯಾಕೆ ಇಷ್ಟು ಚೆನ್ನಾಗಿ ಸಿಗುತ್ತೆ ಅಂದರೆ ನಮಗೆ, ನೀವು ಇಲ್ಲಿ ನೋಡ್ಬೋದು ಇದರ ಎಕ್ಸ್ಪೈರಿ ಇದೆ ನೋಡಿ. ಎಕ್ಸ್ಪೈರಿ ಯಾವಾಗಿದೆ? 16 ಜೂನ್, ಅಂದರೆ ಇವತ್ತೇ. ಸೊ 16 ಜೂನ್. ಸೊ ಎಕ್ಸ್ಪೈರಿ ಇರೋದ್ರಿಂದ ನನಗೆ ತುಂಬ ಚೆನ್ನಾಗಿ ಇವತ್ತು ಪ್ರೀಮಿಯಮ್ಗಳು ಮೂಮೆಂಟ್ ಆಗ್ತಾಯಿದೆ. ನಾನು ಇದ್ರ ಎಂಟ್ರಿ ಪ್ರೈಸ್ ತೋರಿಸ್ತೀನಿ ನಿಮಗೆ. ಇದು ಎಂಟ್ರಿ ಇಲ್ಲಾಗಿದೆ ಗೊತ್ತಾ? ನಾನು ಎಂಟ್ರಿ ನೋಡಿ ಈ ಝೋನಲ್ಲಿ 35 ರೂಪಾಯಿ ಇದೆ ನೋಡಿ, ಅಲ್ಲಿಗೆ ನಾನು ಎಂಟ್ರಿ ಆಗಿರೋದು. ಸೊ 35 ರೂಪಾಯಿ ನಾನು ತಗೊಂಡಿದ್ದು 79 ಓಡ್ತಾಯಿದೆ. ಸಾಕಲ್ವ ನನಗೆ? ಅಂದರೆ ಡಬಲ್ ಆಯಿತು, ನನ್ನ ಇನ್ವೆಸ್ಟ್ಮೆಂಟ್ ಅಮೌಂಟೇ ಡಬಲ್ ಆಯ್ತು ಇದರಲ್ಲಿ. ಅಂದರೆ ನಾನು 3,500 ರೂಪಾಯಿ ಹಾಕಿದ್ದೀನಿ, 35 ಇದು 70 ಆಗಿಬಿಟ್ರೆ ಅಂದರೆ ಡಬಲ್ ಆಗೋಯ್ತು ಅದು ಆಲ್ಮೋಸ್ಟ್ ಲೆಕ್ಕ. ಅಂದರೆ 3,500ಕ್ಕೆ 3,500 ಪ್ರಾಫಿಟ್ಟು. ಬಟ್ ನಂದು ಎಷ್ಟು ಓಡ್ತಾಯಿದೆ ಹೇಳಿ? 4,360 ಓಡ್ತಾಯಿದೆ. ಅಂದರೆ ಬೆಳಗ್ಗೆ ಸ್ವಲ್ಪ ಲಾಸ್ ಇತ್ತು ನಂದು, ಒಂದು 800 ರೂಪಾಯಿ. ಸೊ ನನ್ನ ಟಾರ್ಗೆಟು ಆಲ್ಮೋಸ್ಟ್ ಇದನ್ನು 79 ಇದೆ. ಇನ್ನೂ ಒಂದು ಕ್ಯಾಂಡಲ್ವರೆಗೂ ಮಾತ್ರ ಇದನ್ನು ಹೋಲ್ಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಯಾಂಡಲ್ ಯಾವ ಥರ ಬರುತ್ತೆ ಅಂತ ಅಲ್ಲಿ ಎನಿ ಕಂಡೀಷನ್ ನಾನು ಕ್ಲೋಸ್ ಮಾಡ್ಕೋತೀನಿ. ಯಾಕಂತಂದರೆ ನನ್ನ ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟಿದ್ರಲ್ಲಿ 7,300, ಈಗ 317 ಇದೆ. ಇನ್ನು 17 ಪಾಯಿಂಟ್ ಅಷ್ಟೇ. ತುಂಬ ಅತಿ ಆಸೆನೂ ಪಡೋಕ್ಕೆ ಹೋಗಬಾರ್ದು. 3,800 ಪ್ರಾಫಿಟ್ ಓಡ್ತಾಯಿದೆ. ಸೊ ಇನ್ನೊಂದು 16 ಪಾಯಿಂಟ್ ಇದೆ ಅಷ್ಟೇ. ಅಷ್ಟು ನಾನು ವೇಟ್ ಮಾಡಲ್ಲ. 87ಕ್ಕೆ ಬಂತು ನೋಡಿ. ಪ್ರೀಮಿಯಮ್ 86 88 87 88. ಸೊ ಬೆಟ್ರ್ ಟು ಕ್ಲೋಸ್ ದಿಸ್ ಟ್ರೇಡ್. ನಾನೀಗ ಕ್ಲೋಸ್ ಮಾಡ್ಕೊಂಬಿಡ್ತೀನಿ. 86 ಇದೆ. ನೆಕ್ಸ್ಟ್ ಕ್ಯಾಂಡಲ್, ಒಂದು ಕ್ಯಾಂಡಲ್ ನೋಡ್ತೀನಿ. ಅಂದರೆ ಒಂದು ಈ 87 ರೂಪಾಯಿ ಓಡ್ತಾ ಇರೋದು, ಅದರಲ್ಲಿ ಇನ್ ಕೇಸ್ ಅದು 80ಕ್ಕೆ ಏನಾದ್ರು ಬಂತು ಅಂತ ತಿಳ್ಕೊಳ್ಳಿ, ನಾನು ಎಕ್ಸಿಟ್ ಆಗಿಬಿಡ್ತೀನಿ. 80 ಆಗಲಿ 79 ಆಗಲಿ. ಸೊ ಬಂದಿರೋ ಪ್ರಾಫಿಟಲ್ಲೇ ಸ್ವಲ್ಪ ಲಾಸ್ ಆದರೂ ಕೂಡ ನನಗೇನು ತೊಂದರೆ ಇಲ್ಲ. 84 ಇದೆ. ಐ ಆಮ್ ಕ್ಲೋಸಿಂಗ್ ದಿಸ್ ಟ್ರೇಡ್. 84 83 82 ರಿವರ್ಸ್ ಹೊಡಿತಾ ಇದೆ. ನನಗಿನ್ನೂ ಅಂಥ ರಿವರ್ಸಲ್ ದೊಡ್ಡ ಕ್ಯಾಂಡಲ್ ಇಲ್ಲ. ಅಂದರೆ ಇಲ್ಲಿ ಸ್ವಲ್ಪ ಕನ್ಸೋಲೇಷನ್ ಆಗಿ ಇನ್ನೂ ಫಾಲ್ ಡೌನ್ ಆಗ್ಬೋದು, ಅಥವಾ ಇಲ್ಲಿಂದನೇ ಸ್ವಲ್ಪ ಸೈಡ್ ವೇ ಹಾಕ್ಕೊಂಡು ಕ್ಲೋಸ್ ಆಗ್ಬೋದು ಮಾರ್ಕೆಟ್ ಅಂತ ನನ್ನ ಅನಿಸಿಕೆ. ಇನ್ನೂ ಆ್ಯಕ್ಚುಲಿ ಡೌನ್ ಸೈಡೇ ಪ್ರೆಷರ್ ಇದೆ. ನಾನು ಇನ್ನೊಂದು ಕ್ಯಾಂಡಲ್ ಇಲ್ಲಿಂದ ಡೌನ್ ಹೊಡಿದ್ರೆ ನನ್ನ ಸ್ಟಾಪ್ ಲಾಸನ್ನು 81 82ಗೆ ತಂದು ಇಟ್ಬಿಡ್ತಿದ್ದೆ ನಾನು. ಬಟ್ ಇಲ್ಲಿ ಯಾವ ಥರ ಕ್ಯಾಂಡಲ್ ಬರುತ್ತೆ ಅಂತ ನೋಡೋಣ ರೀ. ಆಲ್ಮೋಸ್ಟ್ $80ವರೆಗೂ ಬರುವಂಥ ಚಾನ್ಸಸ್ ಇದೆ. $80ಗೆ. ಲೆಟ್ಸ್ ಸಿ. ನಾನು ಇನ್ನೂ ಸ್ವಲ್ಪ ಇದನ್ನು ಹೋಲ್ಡ್ ಮಾಡ್ತೀನಿ ಟ್ರೇಡು. ಸೊ 86 ಓಡ್ತಾಯಿದೆ ಈಗ ಪ್ರೆಸೆಂಟ್. ನೀವು ನೋಡ್ಬೋದು ಪ್ರೀಮಿಯಮ್ಮು ಎಷ್ಟು ಓಡ್ತಾಯಿದೆ ನೋಡಿ. ಪ್ರೀಮಿಯಮ್ ಕಾಣ್ತಿದ್ದಲ್ಲಿ 86 ಓಡ್ತಾಯಿದೆ. ನಿಮ್ಮ ಪ್ರೀಮಿಯಮ್ ಚಾರ್ಟ್ ಕೂಡ ತೋರಿಸ್ತೀನಿ. ಕ್ಯಾಂಡಲಲ್ಲಂತೂ ಇನ್ನೂ ಸೆಲ್ಲಿಂಗ್ ಇದೆ. ಸೊ ಇನ್ನೂ ರೆಡ್ ಕ್ಯಾಂಡಲ್ ಇದೆ. ಕ್ಯಾಂಡಲಲ್ಲಿ ರಿವರ್ಸಲ್ ಕಾಣ್ತಾ ಇಲ್ಲ.
ಬಟ್ ನಮ್ಮ ಬಂದಿರೋ ಪ್ರಾಫಿಟ್ನ ಲಾಕ್ ಮಾಡ್ಕೋಬೇಕಂದ್ರೆ ನೋಡಿ, ನಾನು ಸ್ಟಾಪ್ ಲಾಸನ್ನು 60ಕ್ಕೆ ತಂದಿಟ್ಟಿದ್ದೀನಿ, ಈಗ 82 ಓಡ್ತಾಯಿದೆ. ಅಂದರೆ ಮಾರ್ಕೆಟ್ ರಿವರ್ಸ್ ಹೊಡೆದ್ರೆ ನಾನು ಬಂದಿರೋ ಪ್ರಾಫಿಟಲ್ಲಿ 2000 ಹೋಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಟ್ರೇಡನ್ನೇ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ನಾನೀಗ ಸಾಕು, ನನಗೆ ಆಲ್ಮೋಸ್ಟ್ ಕ್ಲೋಸ್ ಮಾಡಿದೆ. ಹೋಗ್ಬೋದು, ಅದು ಇನ್ನೂ 80 ಇರೋದು, ಇನ್ನೂ 100 ಹೋಗ್ಬೋದು, 110 ಹೋಗ್ಬೋದು, ಇಲ್ಲ ಅಂತಲ್ಲ. ಬಟ್ ನಂದು ಟಾರ್ಗೆಟ್ ನೋಡಿ, ನಾನು ಹಾಕಿದ್ದು 3500ಕ್ಕೆ ನನಗೆ ಬಂದಿರೋದು 4500. ಇಟ್ ಈಸ್ ಗುಡ್ ರಿಟರ್ನ್. ಸೊ ಐ ಕ್ಲೋಸ್ಡ್ ಟ್ರೇಡ್ ಟುಡೇ. ಪೊಸಿಷನ್ ತೋರಿಸ್ತೀನಿ ನೋಡಿ ನಿಮಗೆ, ಯಾವುದು ನನಗೆ ಇಲ್ಲಿದೆ, ಇದ್ರ ಪೊಸಿಷನ್ ಡೀಟೇಲ್ ತೋರಿಸ್ತೀನಿ ನೋಡಿ. ಯಾವಾಗ ಎಂಟ್ರಿ ಆಗಿದ್ದೀನಿ ಅಂತಂದರೆ 5:24ಕ್ಕೆ ಎಂಟ್ರಿ ಆಗಿರೋದು. ನಾನು ಬೈ ಮಾಡಿದ್ದೀನಿ ಎಷ್ಟಕ್ಕೆ, 35 ರೂಪಾಯಿದಾಗ ಬೈ ಮಾಡಿದ್ದೀನಿ. 5:24ಕ್ಕೆ 6 ಗಂಟೆ 6 ನಿಮಿಷಕ್ಕೆ ಕ್ಲೋಸ್ ಮಾಡಿದ್ದೀನಿ. 35ಕ್ಕೆ ತೊಗೊಂಡಿದ್ದೀನಿ, 78ಕ್ಕೆ ಸೆಲ್ ಮಾಡಿದ್ದೀನಿ. ಆಲ್ಮೋಸ್ಟ್ ನನಗೆ ಡಬಲ್ ಪ್ರಾಫಿಟ್ ಆರಾಮ್ಸಾಗಿ ಇದರಲ್ಲಿ 100% ಪ್ರಾಫಿಟ್ ಅಚೀವ್ ಆಯ್ತು ಇದರಲ್ಲಿ.